ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಡಿಮಾರ್ಟ್ಗೆ ಹೋಗಿದ್ದೆ. ಡಿಮಾರ್ಟ್ಗೆ ಹೋಗಿ ಮಂತ್ಲಿ ಏನೇನು ಐಟಮ್ಸ್ ಬೇಕು ಅಂತ ತೊಗೊಂಬಂದಿದ್ದೀನಿ. ನೋಡ್ತಾ ಇರ್ಬೋದು, ಇದೆಲ್ಲ ಡಿಮಾರ್ಟಲ್ಲಿ ತಂದಿರೋದು ಫ್ರೆಂಡ್ಸ್. ನನಗೆ ಇದು ಮಂತ್ಲಿಗೆ ಸರೋಗ್ತೈತೆ, 1 ಮಂತ್ ಬರುತ್ತೆ. ನಿಮ್ಗೆ ಕೂಡ ತೋರಿಸಿದ್ರೆ ಒಂದು ಕ್ಲಾರಿಟಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಸೋಪ್ ಪುಡಿ ತಗೊಂಡಿದ್ದೀನಿ ಫ್ರೆಂಡ್ಸ್. ವಿಲ್ಲು ಇದು 1 kg 2 ಪ್ಯಾಕೆಟ್ ಇದೆ. ನನಗೆ 1 ತಿಂಗಳಿಗೆ 2 ಪ್ಯಾಕೆಟ್ ಸರೋಗ್ತೈತೆ, 2 kg ಸರೋಗ್ತೈತೆ ಫ್ರೆಂಡ್ಸ್. ಮತ್ತು ಮೈಸೂರು ಸ್ಯಾಂಡಲ್ ಸೊಪ್ಪು, ಮೆಡಿಮಿಕ್ಸ್ ಸೋಪ್ ಫ್ರೆಂಡ್ಸ್, ಮೆಡಿಮಿಕ್ಸ್ ಸೋಪು ಇದು 3 ತಗೊಂಡಿದ್ದೀನಿ. ನನ್ನ ಮಂತ್ಲಿಗೆ ಸರೋಗ್ತೈತೆ. ನಾನು ಒಬ್ಬಳೇ ಯೂಸ್ ಮಾಡೋದು. ನನ್ನ ಹಸ್ಬೆಂಡ್ ಸಂತೂರು ಯೂಸ್ ಮಾಡ್ತಾರೆ, ಅವ್ರಿಗೋಸ್ಕರ 2 ತಗೊಂಡಿದ್ದೀನಿ, ಸಾಕಾಗುತ್ತೆ. ನೆಕ್ಸ್ಟು ಸರ್ಫ್ ಎಕ್ಸೆಲ್ ಸೋಪು ಬಟ್ಟೆ ಒಗೆಯೋಕ್ಕೆ. ನಾನು ಹ್ಯಾಂಡ್ ವಾಶೇ ಮಾಡ್ತೀನಿ, ಅದಕ್ಕೋಸ್ಕರ ಐಸ್ ಸೋಪ್ ತಗೊಂಡಿದ್ದೀನಿ. ಮಂತ್ಲಿ ಸರೋಗ್ತೈತೆ. ಸರ್ಫ್ ಎಕ್ಸೆಲ್ಲು ಕ್ಲೀನ್ ಆಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಟ್ಟೆ ಕ್ಲೀನ್ ಆಗುತ್ತೆ. ಮತ್ತು ಕಂಫರ್ಟು ನಾನು ಪ್ಯಾಕೆಟೇ ತರೋದು, ಯಾವಾಗ್ಲೂ ಡಬ್ಬ ನನಗೆ ಸೆಟ್ ಆಗೋಲ್ಲ, ಅದಕ್ಕೋಸ್ಕರ ನಾನು ಪ್ಯಾಕೆಟೇ ತಂದಿದ್ದೀನಿ. ಇದು ಕೂಡ ಒಂದು ಶೀಟ್ ತೊಗೊಂಬಂದಿದ್ದೀನಿ, 12 ಇದ್ದಾವೆ. ಮತ್ತು ಸಾಲ್ಟು, ಟಾಟಾ ಸಾಲ್ಟು, ಕಲ್ಲುಪ್ಪು, ಇದು ಕೂಡ ಒಂದು ಪ್ಯಾಕೆಟ್ ತಂದಿದ್ದೀನಿ, ಇದು ಕೂಡ ಸರೋಗ್ತೈತೆ. ಮತ್ತು ಅಮ್ಮ ಮನೇಲಿ ಕತ್ರಿ ಇಲ್ಲ ಅಂತಂದರು, ಅದಕ್ಕೋಸ್ಕರ ಕತ್ರಿ ತರಿಸಿದ್ದೀನಿ. ಇದು 100 ರೂಪೀಸು. ಇದು ನಮ್ಮಮ್ಮವ್ರಿಗೆ. ಇದು ಡೂಪ್ ಸ್ಟಿಕ್ ಫ್ರೆಂಡ್ಸ್, ಇದು ಹೊಸದು ತಂದಿದ್ದೀನಿ, ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಮನೇಲಿ ಆಲ್ರೆಡಿ ಇದೆ, ನೋಡೋಣ ಇದು ಫ್ಲೇವರ್ ಅಂತ ತಂದಿದ್ದೀನಿ. ಇದು ಬಂದು ಕಳ್ಳೆ ಹಸಿಟ್ಟು, ಬೋಂಡಾ ಬಜ್ಜಿ ಈ ಥರ ಮಾಡೋಕ್ಕೆ. ಇದು 1 kg ತಂದಿದ್ದೀನಿ, 1 ತಿಂಗಳಿಗೆ ಸರೋಗ್ತೈತೆ. ಮತ್ತು ನೀರು ಬಾಟ್ಲಿ ಇರಲಿಲ್ಲ ಫ್ರೆಂಡ್ಸ್ ಮನೇಲಿ, ಅದಕ್ಕೋಸ್ಕರ ತಂದೆ. ಇದು 21 ರೂಪಾಯಿ, ನೋಡ್ತಾ ಇರ್ಬೋದು. ಇದನ್ನು ಕೂಡ 1 ಬಾಟ್ಲಿ ತಂದೆ. ಎಲ್ಲನೂ ಹೋದರೆ ನೀರು ತಗೊಂಡೋಗೋಕ್ಕಾಗತ್ತೆ ಅಂತ 1 ಬಾಟ್ಲಿ ತಂದೆ. ಮತ್ತು ಇದು ಪೌಡರು BB, ಯಾವಾಗಲೂ ನಾನು ಫಾನ್ಸ್ ತರ್ತಾ ಇದ್ದೆ. ಈ ಸರಿ ಇದು ಚೆನ್ನಾಗಿರುತ್ತೆ ತಗೋ ಅಂತ ಹೇಳಿದ್ರು, ಅದಕ್ಕೋಸ್ಕರ ಈ ಪೌಡ್ರ್ ತಂದಿದ್ದೀನಿ. ನೋಡಬೇಕು ಯೂಸ್ ಮಾಡಿ ಹೇಗಿದೆ ಅಂತ. ಗೋಧಿ ಹಸಿಟ್ಟು ಫ್ರೆಂಡ್ಸ್, ಆಶೀರ್ವಾದ್ 3 kg ತಂದಿದ್ದೀನಿ. ಮಂತ್ಲಿ ಸಾಕಾಗುತ್ತೆ 3 kg. ಮನೇಲಿ ಸ್ವಲ್ಪ ಐತೆ, 1 kg ಎಷ್ಟೈತೆ, ಅದ್ರ ಜೊತೆ ಇದು 3 kg ಸಾಕಾಗುತ್ತೆ. ನಾನು ಡಿಮಾರ್ಟ್ಗೆ ತಿಂಗಳಿಗೆ 2 ಸರಿ ಹೋಗ್ತೀನಿ ಫ್ರೆಂಡ್ಸ್, 15 ದಿವ್ಸಕ್ಕೆ 1 ಸರಿ ಹೋಗ್ತೀನಿ. ಇವಾಗ ಗೋಲ್ಡ್ ವಿನ್ನರ್ 2 ಪ್ಯಾಕೆಟ್ ತಂದಿದ್ದೀನಿ, ಸಾಲಲ್ಲ ಫ್ರೆಂಡ್ಸ್. ಇನ್ನು 15 ದಿವಸ ಬಿಟ್ಕೊಂಡೋಗಿ ತಗೊಂಬರ್ತೀನಿ. ಮನೇಲಿ 1 ಲೀಟ್ರ್ ಇದೆ, ಇನ್ನು 2 ಲೀಟ್ರ್ ತಂದಿದ್ದೀನಿ. ಇನ್ನೊಂದು 2 ಲೀಟ್ರ್ ಬೇಕಾಗುತ್ತೆ, ಆವಾಗ ಹೋಗಿ ತಗೊಂಬರ್ತೀನಿ. ನಾವು ಗೋಲ್ಡ್ ವಿನ್ನರ್ ಯೂಸ್ ಮಾಡೋದು. ಮತ್ತು ಸೆಂಟು ಫ್ರೆಂಡ್ಸ್, ಇದು ಸೆಂಟು, ಇದು ಕೂಡ ತಗೊಂಬಂದ್ರಿ. ಇದು ಮೋಸ್ಟ್ಲಿ 299 ರೂಪಾಯಿ ಏನೋ ಇದೆ, ನಮಗೆ 200 ರೂಪಾಯಿಗೆ ಸಿಕ್ತು. ನೋಡಿ 299 ರೂಪಾಯಿ ಇದೆ, ನಾನು 200 ರೂಪಾಯಿಗೆ ತಂದೆ. ನೆಕ್ಸ್ಟು ಇದು ಆನಿಯನ್ ಚಾಪರ್ ಅಂತ ಒಂದು ತಂದಿದ್ದೀನಿ, ಈರುಳ್ಳಿ ಕಟ್ ಮಾಡೋಕ್ಕೆ. ಅದೇ ಬೋಂಡಾ ಬಜ್ಜಿ ಈ ಥರ ಮಾಡಿದ್ರೆ ಬೇಕಾಗುತ್ತೆ ಅಂತ. ಬೋಂಡಾ, ಆಮ್ಲೆಟ್ಟು ಈ ಥರವೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಬೇಕಲ್ವ ಈರುಳ್ಳಿ, ಅದಕ್ಕೋಸ್ಕರ ಇರಲಿ ಅಂತ ಇದು ತಗೊಂಬಂದಿದ್ದೀನಿ. ನೋಡಿ ಈ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಮುಚ್ಚಳ ಮುಚ್ಚೋದು ಫ್ರೆಂಡ್ಸ್. ಅದು ಕರೆಕ್ಟಾಗಿ ಹೋಗಿ ಕುತ್ಕೊಬೇಕು ಆ ತೂತು ಒಳಗಡೆ.
ಇವಾಗ ಇದಕ್ಕೆ ಎಳಿಬೇಕು ಫ್ರೆಂಡ್ಸ್. ಈ ಥರ ಎಳೆದ್ರೆ ಈರುಳ್ಳಿ ಕಟ್ಟಾಗುತ್ತೆ ನೋಡಿ. ಕರೆಕ್ಟಾಗಿ ಆ ಸೆಂಟರ್ ಕುತ್ಕೊಬೇಕು. ಈ ಥರ ಕುತ್ಕೊಂಡು ಈ ಥರ ಎಳಿದ್ರೆ ಈರುಳ್ಳಿ ಕಟ್ಟಾಗ್ತವೆ. ನಮಗೆ ಕೆಳಗಡೆ ಕಾಣಿಸ್ತೈತೆ ಫ್ರೆಂಡ್ಸ್ ಈ ಥರ ಯಾವ ಥರ ಕಟ್ಟಾಗುತ್ತೆ ಏನು ಅಂತ. ಮತ್ತು ಸಬೀನಾ ನಾನು ದೇವ್ರ ಪಾತ್ರೆ ತೊಳೆಯೋಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಇದು ನನಗೆ 2 ತಿಂಗಳು ಬರುತ್ತೆ ಫ್ರೆಂಡ್ಸ್. ಸಬೀನಾ ಫಿಶಿದು. ಮತ್ತು ಎಕ್ಸೋ ಫ್ಯಾಮ್ಲಿ ಎಲ್ಬಿ ಫ್ಯಾಮ್ಲಿ ಅಂತಾರಲ್ಲ, ಇದು ಸೋಪು, ಪಾತ್ರೆ ತೊಳೆಯೋ ಸೋಪು, ಇದೊಂದು ತಂದಿದ್ದೀನಿ. ಇದು 15 ದಿವಸ ಬರುತ್ತೆ ನನಗೆ. ಆರ್ಬಿಕ್ ಒಂದು ತಂದಿದ್ದೀನಿ, ಅದು ಕೂಡ 15 ದಿವಸ ಬರುತ್ತೆ. ಆಮೇಲೆ ಬೆಡ್ಶೀಟು, ಹಾಸಿಗೆ ಮೇಲೆ ಹಾಕೋ ಬೆಡ್ಶೀಟು 500 ರೂಪಾಯಿ. 2 ಪಿಲ್ಲೋ ಕವರು, ಒಂದು ಬೆಡ್ಶೀಟ್ ಇರುತ್ತೆ ನೋಡಿ. ಇದು ಕಾಟನ್ದು, ಇದೊಂದು ತಗೊಂಬಂದೆ. ಇಷ್ಟು ಐಟಮ್ ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಮತ್ತು ಅಕ್ಕಿ ಬೇಳೆ ಇದೆಲ್ಲ ಯಾಕೆ ತೋರಿಸ್ತಾ ಇಲ್ಲ ಅಂದರೆ ಎಲ್ಲ ಸ್ಟಾಕ್ ಇದೆ ಫ್ರೆಂಡ್ಸ್. ಆಲ್ರೆಡಿ ಹೋದ ತಿಂಗಳು ತಂದಿದ್ದು ತುಂಬ ಸ್ಟಾಕ್ ಇದ್ದಾವೆ, ಅದಕ್ಕೋಸ್ಕರ ಅವೇನು ತಂದಿಲ್ಲ. ಇನ್ನು 15 ದಿವಸ ಬಿಟ್ಕೊಂಡು ಹೋಗ್ತೀನಲ್ಲ, ಅವಾಗ ಬೇಕಂದರೆ ತೊಗೊಂಬರೋಣ ಅಂತ. ಇವಾಗೇನು ಕಾಳುಗಳು ತಂದಿಲ್ಲ, ಹಂಗೆ ಅಕ್ಕಿ ಕೂಡ ತಂದಿಲ್ಲ. ಮತ್ತು ನಾನು ಡಿಮಾರ್ಟ್ಗೆ ಹೋಗ್ಬೇಕಾದ್ರೆ ಏನು ಬೇಕಂದರೆ ಅದು ಕೈಗೆ ಸಿಗೋದೆಲ್ಲ ತೊಗೊಂಬರಲ್ಲ ಫ್ರೆಂಡ್ಸ್. ನನ್ನ ಮೈಂಡಲ್ಲಿ ಏನೇನಿರಲ್ಲ, ಮನೇಲಿ ಏನೇನಿಲ್ಲ ಅಂತ ಗೊತ್ತಾಗುತ್ತೆ, ಅದನ್ನು ನೋಡಿ ತೊಗೊಂಬರ್ತೀನಿ. ಮತ್ತು ಸಿಗುತ್ತೆ ಅಲ್ವಾ ಅಂತ ಸಿಕ್ಕಿದ್ದೆಲ್ಲನೂ ತೊಗೊಂಬರಲ್ಲ ನಾನು. ನೀವು ಅಷ್ಟೇ ಡಿಮಾರ್ಟ್ಗೆ ಹೋದರೆ ಒಂದು ಲಿಸ್ಟ್ ತಗೊಂಡೋಗಿ ನಮಗೇನೇನು ಬೇಕೋ ಅದು ಮಾತ್ರ ತೊಗೊಂಬರ್ರಿ. ಎಷ್ಟೇ ಎಲ್ಲ ತಗೊಂಬಂದು ವೇಸ್ಟ್ ಮಾಡೋ ಬದಲು ನಾವು ಇದರಿಂದ ಸೇವ್ ಕೂಡ ಮಾಡ್ಬೋದು. ನಮಗೆ ಮಂತ್ಲಿಗೆ ಎಷ್ಟು ಐಟಮ್ಸ್ ಯೂಸ್ ಆಗುತ್ತೆ, ಏನೇನು ಯೂಸ್ ಆಗುತ್ತೆ ಎಲ್ಲನೂ ಲಿಸ್ಟಲ್ಲಿ ಬರ್ಕೊಂಡೋಗಿ ತೊಗೊಂಬರ್ರಿ. ಇಲ್ಲ ಅಂದರೆ ತುಂಬ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ನಾನು ಅದೇ ಥರ ಮೈಂಡಲ್ಲೇ ಇದು ಮಾಡ್ಕೊಂಡು ಹೋಗಿರ್ತೀನಿ. ನಮ್ಮ ಮನೇಲಿ ಏನೇನಿಲ್ಲ, ಏನು ಐಟಮ್ಸ್ ಇಲ್ಲ, ಇದು ತಗೊಂಡ್ರೆ ನಮಗೆ ಎಷ್ಟು ತಿಂಗಳು ಬರುತ್ತೆ ಅಂತ ಕರೆಕ್ಟಾಗಿ ಮೈಂಡಲ್ಲಿ ಇದು ಮಾಡ್ಕೊಂಡು ಹೋಗಿರ್ತೀನಿ. ಅದೇ ಪ್ರಕಾರ ನಾನು ತೊಗೊಂಬರ್ತೀನಿ. ಲಿಸ್ಟಿಗಿಷ್ಟು ಏನು ತೊಗೊಂಡೋಗಲ್ಲ. ನನಗೆ ಒಂದು ತಿಂಗಳಿಗೆ ಇಲ್ಲ 4 ಲೀಟ್ರ್ 5 ಲೀಟ್ರ್ ಎಣ್ಣೆ ಆಗುತ್ತೆ. ಇವಾಗ ಸದ್ಯಕ್ಕೆ 2 ಲೀಟ್ರ್ ತಂದಿದ್ದೀನಿ. ಮತ್ತು 15 ದಿವಸ ಬಿಟ್ಕೊಂಡು ಹೋಗ್ತೀವಿ, ಯಾಕಂದರೆ ನಮ್ಗೆ ಡಿಮಾರ್ಟು ಹತ್ರನೇ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಹೋಗಿ 15 ದಿವ್ಸಕ್ಕೊಂದು ಸರಿ ತೊಗೊಂಬರ್ತೀವಿ. ಒಂದು 2 ಕಿಲೋಮೀಟ್ರಲ್ಲೇ ನಮಗೆ ಡಿಮಾರ್ಟ್ ಸಿಗುತ್ತೆ, ಬೊಮ್ಮಸಂದ್ರದಲ್ಲೇ ಇದೆ. ಅದಕ್ಕೋಸ್ಕರ ನಾವು ಹೋಗಿ ತೊಗೊಂಬರ್ತೀವಿ. ಮತ್ತು ಇನ್ನು ಕಡ್ಡಿ ಕರ್ಪೂರ ಇವೆಲ್ಲನೂ ಮನೇಲಿದ್ದಾವೆ ಸ್ಟಾಕು. ಅದಕ್ಕೋಸ್ಕರ ದೇವ್ರ ಸಾಮಾನು ಏನು ತೊಗೊಂಬಂದಿಲ್ಲ. ಎಣ್ಣೆ, ದೀಪದ ಎಣ್ಣೆ ಇವೆಲ್ಲನೂ ಸ್ಟಾಕ್ ಇದ್ದಾವೆ. ಹೋದ ತಿಂಗಳು ಸ್ವಲ್ಪ ಜಾಸ್ತಿ ತಂದಿದ್ದೆ, ಅದಕ್ಕೋಸ್ಕರ ಮನೆಯಲ್ಲೇ ಇದ್ದಾವೆ. ಅದಕ್ಕೋಸ್ಕರ ಈ ತಿಂಗಳು ತಂದಿಲ್ಲ. ಮತ್ತು ಮೈದಾ ಸೀಟು ಇದೆಲ್ಲ ನಾವು ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ತಂದಿಲ್ಲ. ಮತ್ತು ರವೆ, ಅವಲಕ್ಕಿ ಇವೆಲ್ಲನೂ ಸ್ಟಾಕ್ ಇದ್ದಾವೆ, ಅದಕ್ಕೋಸ್ಕರ ತಂದಿಲ್ಲ. ಮತ್ತು ಬೆಲ್ಲ, ಸಕ್ಕರೆ ಇದೆಲ್ಲನೂ ಸ್ಟಾಕ್ ಇದ್ದಾವೆ. ಸಕ್ಕರೆ ಬಂದು ಅಮ್ಮ ಊರಿನಿಂದ ಕೊಟ್ಟು ಕಳಿಸ್ತಾರೆ, ಅದಕ್ಕೋಸ್ಕರ ನಾನು ತಂದಿಲ್ಲ. ಇನ್ನು ಬೆಲ್ಲ ಹೋದ ತಿಂಗಳಲ್ಲಿ 2 kg ತಂದಿದ್ದೆ. 1 kg ಒಬ್ಬಟ್ಟು ಮಾಡಿದ್ದೆ, ಇನ್ನೊಂದು kg ಹಾಗೆ ಇದೆ. ಅದಕ್ಕೋಸ್ಕರ ನಾನೇನು ತರೋಕ್ಕೋಗಿಲ್ಲ. ಮತ್ತು ಇನ್ನೇನು ಯೂಸ್ ಮಾಡ್ತೀವಿ, ಪುಡಿ ಉಪ್ಪು ಬಂದು ಮನೇಲೇ ಐತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಸಾಲ್ಟ್ ತೊಗೊಂಬಂದಿಲ್ಲ. ಮತ್ತು ಚಕ್ಕೆ, ಲವಂಗ, ಮೆಣಸು, ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ ಇದೆಲ್ಲನೂ ಮನೇಲೇ ಮಾಡ್ಕೊತೀವಿ. ಇದು ನಾನು ಅಂಗಡಿಯಿಂದ ಏನು ತೊಗೊಂಬರಲ್ಲ. ಇನ್ನು ಚಕ್ಕೆ, ಲವಂಗ ಅಂತಂದರೆ ನಾನು ಸಾಂಬಾರು ಪುಡಿ ಅದೆಲ್ಲ ಮಾಡಿದಾಗ ಸ್ವಲ್ಪ ಜಾಸ್ತಿನೇ, ಸಾರಿ ಫ್ರೆಂಡ್ಸ್, ಅದೇ ಸಾಂಬಾರು ಪೌಡರು, ಧನಿಯಾ ಪೌಡರ್ ಇದೆಲ್ಲ ಮಾಡಿದಾಗ ನಾನು ಚಕ್ಕೆ, ಲವಂಗ, ಮೆಣಸು ಇದೆಲ್ಲನೂ ಸ್ವಲ್ಪ ಜಾಸ್ತಿನೇ 100 ಗ್ರಾಮು 200 ಗ್ರಾಮ್ ಈ ಥರ ತೊಗೊಂಬಂದ್ಬಿಡ್ತೀನಿ. ಅದಕ್ಕೋಸ್ಕರ
ಡಿಮಾರ್ಟಲ್ಲಿ ಏನು ತಗೊಳಕ್ಕೆ ಹೋಗಲ್ಲ. ಮತ್ತು ಇನ್ನೇನು ಮೆಣಸಿನ್ಕಾಯಿ ಈ ಥರದ್ದೆಲ್ಲ ಅಮ್ಮನೇ ಕೊಟ್ಟು ಕಳಿಸ್ತಾರೆ ಊರಿನಿಂದ. ಮೆಣಸಿನ್ಕಾಯಿ ಸಾಸಿವೆ ಇದೆಲ್ಲನೂ ಅಮ್ಮನೇ ಕೊಟ್ಟು ಕಳಿಸ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್